ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಪ್ರಮುಖ ದೇಶಗಳು ಮತ್ತು ಅವುಗಳ ಶಾಸಕಾಂಗವನ್ನು ಏನೆಂದು ಕರೀತಾರೆ ಅಂತ ನಾವು ತಿಳಿಯುತ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಭಾರತದ ಶಾಸಕಾಂಗವನ್ನು ಸಂಸತ್ತು ಅಥವಾ ಪಾರ್ಲಿಮೆಂಟ್ ಅಂತೇಳಿ ಕರೀತಾರೆ. ಇನ್ನು ಅಮೇರಿಕದ ಶಾಸಕಾಂಗವನ್ನು ನೋಡ್ತಾ ಹೋಗೋದಾದರೆ ಅಮೇರಿಕದ ಶಾಸಕಾಂಗವನ್ನು ಕಾಂಗ್ರೆಸ್ ಅಂತ ಕರೀತಾರೆ. ಬ್ರಿಟನ್ನ ಶಾಸಕಾಂಗವನ್ನು ಪಾರ್ಲಿಮೆಂಟ್ ಅಂತೇಳಿ ಕರೀತಾರೆ. ಜರ್ಮನಿಯ ಶಾಸಕಾಂಗವನ್ನು ಬುಂಡೆಸ್ರಾಟ್ ಅಂತೇಳಿ ಕರೀತಾರೆ. ಇನ್ನು ಫ್ರಾನ್ಸ್ನ ಶಾಸಕಾಂಗವನ್ನು ರಾಷ್ಟ್ರೀಯ ಸಭೆ ಅಂತೇಳಿ ಕರೀತಾರೆ. ರಷ್ಯಾದ ಶಾಸಕಾಂಗವನ್ನು ಫೆಡರಲ್ ಅಸೆಂಬ್ಲಿ ಅಂತೇಳಿ ಕರೀತಾರೆ. ಇನ್ನು ಕೆನಡಾದ ಒಂದು ಶಾಸಕಾಂಗವನ್ನು ನಾವು ನೋಡ್ತಾ ಹೋಗೋದಾದರೆ ಕೆನಡಾದ ಶಾಸಕಾಂಗವನ್ನು ಪಾರ್ಲಿಮೆಂಟ್ ಅಂತೇಳಿ ಕರೀತಾರೆ. ಬ್ರೆಜಿಲ್ನ ಶಾಸಕಾಂಗವನ್ನು ನ್ಯಾಷನಲ್ ಕಾಂಗ್ರೆಸ್ ಅಂತ ಕರೀತಾರೆ. ಇಟಲಿಯ ಶಾಸಕಾಂಗವನ್ನು ಸಂಸತ್ತು ಅಂತ ಅಥವಾ ಪಾರ್ಲಿಮೆಂಟ್ ಅಂತೇಳಿ ಕರೀತಾರೆ. ಅಫ್ಘಾನಿಸ್ತಾನವನ್ನು ಒಂದು ಪಾರ್ಲಿಮೆಂಟನ್ನು ಶೋರಾ ಅಂತೇಳಿ ಕರೀತಾರೆ. ಅಲ್ಬೇನಿಯಾದ ಒಂದು ಶಾಸಕಾಂಗವನ್ನು ಜನರ ಸಭೆ ಅಥವಾ ಪೀಪಲ್ ಅಸೆಂಬ್ಲಿ ಅಂತ ಹೇಳಿ ಕರೀತಾರೆ. ಇನ್ನು ಬಾಂಗ್ಲಾದೇಶದ ಒಂದು ಶಾಸಕಾಂಗವನ್ನು ಜತಿಯ ಸಂಸತ್ತು ಅಂತೇಳಿ ಕರೀತಾರೆ. ಇನ್ನು ಈಜಿಪ್ಟ್ನ ಶಾಸಕಾಂಗವನ್ನು ಪೀಪಲ್ ಅಸೆಂಬ್ಲಿ ಅಂತ ಹೇಳಿ ಕರೀತಾರೆ. ಇನ್ನು ಇಸ್ರೇಲಿನ ಶಾಸಕಾಂಗವನ್ನು ದಿ ನೆಸೆಟ್ ಅಂತೇಳಿ ಕರೀತಾರೆ. ಇನ್ನು ಇರಾನ್ನ ಶಾಸಕಾಂಗವನ್ನು ನಾವು ನೋಡ್ತಾ ಹೋಗೋದಾದರೆ ಇರಾನ್ನ ಶಾಸಕಾಂಗವನ್ನು ಮಜ್ಲಿಸ್ ಅಂತೇಳಿ ಕರೀತಾರೆ. ಚೀನಾದ ಶಾಸಕಾಂಗವನ್ನು ನ್ಯಾಷನಲ್ ಪೀಪಲ್ಸ್ ಅಸೆಂಬ್ಲಿ ಅಂತೇಳಿ ಕರೀತಾರೆ. ಇನ್ನು ಕ್ಯೂಬಾದ ಒಂದು ಸಂಸತ್ತನ್ನು ಅಥವಾ ಶಾಸಕಾಂಗವನ್ನು ನ್ಯಾಷನಲ್ ಅಸೆಂಬ್ಲಿ ಆಫ್ ಪೀಪಲ್ಸ್ ಪವರ್ ಅಂತೇಳಿ ಕರೀತಾರೆ. ಮಲೇಷ್ಯಾದ ಒಂದು ಶಾಸಕಾಂಗವನ್ನು ಮಜ್ಲಿಸ್ ಅಂತೇಳಿ ಕರೀತಾರೆ. ಇನ್ನು ನೇಪಾಳದ ಶಾಸಕಾಂಗವನ್ನು ನಾವು ನೋಡ್ತಾ ಹೋಗೋದಾದರೆ ಫೆಡ್ರಲ್ ಪಾರ್ಲಿಮೆಂಟ್ ಆಫ್ ನೇಪಾಳ ಅಂತೇಳಿ ಕರೀತಾರೆ. ಇನ್ನು ಫಿಲಿಪೈನ್ಸ್ನ ಒಂದು ಶಾಸಕಾಂಗವನ್ನು ದಿ ಕಾಂಗ್ರೆಸ್ ಅಂತೇಳಿ ಕರೀತಾರೆ. ಸೌದಿ ಅರೇಬಿಯಾದ ಒಂದು ಶಾಸಕಾಂಗವನ್ನು ಮಜ್ಲಿಸ್ ಅಲ್ ಶೂರಾ ಅಂತೇಳಿ ಕರೀತಾರೆ. ಇನ್ನು ಜಪಾನ್ನ ಶಾಸಕಾಂಗವನ್ನು ಡಯಟ್ ಅಂತೇಳಿ ಕರೀತಾರೆ. ಜಪಾನ್ನ ಶಾಸಕಾಂಗವನ್ನು ಡಯಟ್ ಅಂತ ಕರೀತಾರೆ. ಇನ್ನು ಉತ್ತರ ಕೊರಿಯಾದ ಶಾಸಕಾಂಗವನ್ನು ಸುಪ್ರೀಂ ಪೀಪಲ್ಸ್ ಅಸೆಂಬ್ಲಿ ಅಂತೇಳಿ ಕರೀತಾರೆ. ಇನ್ನು ದಕ್ಷಿಣ ಕೊರಿಯಾದ ಒಂದು ಶಾಸಕಾಂಗವನ್ನು ನ್ಯಾಷನಲ್ ಅಸೆಂಬ್ಲಿ ಅಂತೇಳಿ ಕರೀತಾರೆ. ನ್ಯೂಜಿಲ್ಯಾಂಡ್ನ ಒಂದು ಶಾಸಕಾಂಗವನ್ನು ಪಾರ್ಲಿಮೆಂಟ್ ಅಂತೇಳಿ ಕರೀತಾರೆ. ರಷ್ಯಾದ ಶಾಸಕಾಂಗವನ್ನು ಡೂಮಾ ಮತ್ತು ಫೆಡರಲ್ ಅಸೆಂಬ್ಲಿ ಅಂತ ಕರೀತಾರೆ. ಇನ್ನು ವಿಯೆಟ್ನಾಂನ ಒಂದು ಶಾಸಕಾಂಗನ ನೋಡೋದಾದರೆ ನ್ಯಾಷನಲ್ ಅಸೆಂಬ್ಲಿ ಅಂಥೇಳಿ ಕರೀತಾರೆ. ಇನ್ನು ಶ್ರೀಲಂಕಾದ ಒಂದು ಶಾಸಕಾಂಗವನ್ನು ಪಾರ್ಲಿಮೆಂಟ್ ಅಂತೇಳಿ ಕರೀತಾರೆ. ಸೌತ್ ಆಫ್ರಿಕಾದ ದಕ್ಷಿಣ ಆಫ್ರಿಕಾದ ಒಂದು ಶಾಸಕಾಂಗವನ್ನು ಪಾರ್ಲಿಮೆಂಟ್ ಅಂತ ಕರೀತಾರೆ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಪ್ರಮುಖ ದೇಶಗಳು ಮತ್ತು ಅವುಗಳ ಶಾಸಕಾಂಗವನ್ನು ಏನಂತ ಹೇಳ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೇನೆ. ಧನ್ಯವಾದಗಳು. ಶುಭ ದಿನ, ಶುಭವಾಗಲಿ.